ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ ಎಲ್ಲರೂ. ಸೊ ಇವತ್ತು ನಾನು ಒಂದೆರಡು ಸಿಂಪಲಾಗಿ ಟಿಪ್ಸ್ನ ತೊಗೊಂಡು ಬಂದೀನಿ ನಿಮ್ಗೆ. ಜಾಸ್ತಿ ವಿಡಿಯೋ ದೊಡ್ಡದು ಮಾಡೋಂಗಿಲ್ಲ. ಈಗ ನೋಡ್ರಿ, ಚಿಕ್ಕ ಮಕ್ಕಳಾಗಿರ್ಬೋದು, ಈ ಥರ ಹೊರಗಡೆ ನಾವೆಲ್ಲಾದರೂ ತಿನ್ನೋಕೆ ಹೋದಾಗ ನಾವಾಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಸೊ ಯಾರಾದರೂ ಆಯ್ತು, ಈ ಥರ ಎಣ್ಣೆ ಪದಾರ್ಥ ಎಲ್ಲ ನಮ್ಮ ಡ್ರೆಸ್ ಮೇಲೆಲ್ಲ ಬಿದ್ದುಬಿಟ್ರೆ ಏನಾಗ್ಬಿಡ್ತೈತಿ, ಅದೇ ಥರ ಕಲಿ ಉಳಿದ್ಬಿಡ್ತೈತಿ. ಸೊ ಇವತ್ತು ನಾನು ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ. ಅದು ವೈಟ್ ಶರ್ಟ್ ಮೇಲೇ ನಾನು ಎಣ್ಣೆನ ಹಾಕಿ ತೋರ್ಸಾತೀನಿ ನಿಮ್ಗೆ. ಯಾಕಂತ ಹೇಳಿದ್ರೆ ಸೊ ದ್ಯಾಟ್ ನಿಮ್ಗೂ ಹೌದಪ್ಪ ಇದು ವರ್ಕ್ ಆಗ್ತೈತಿ ಅಂತ ಹೇಳಿ ಸೊ ಗೊತ್ತಾಗಲಿ ಅಂಥೇಳಿ. ಇವಾಗ ನೋಡ್ರಿ, ಎಷ್ಟು ಕಾಸ್ಟ್ಲಿ ಡ್ರೆಸ್ ಮೇಲೆ ಆಗಿರ್ಬೋದು, ಸೀರೆ ಮೇಲೆ ಆಗಿರ್ಬೋದು, ಸಣ್ಣ ಮಕ್ಕಳು ಎಕ್ಸ್ಪೆಷಲಿ ಸಣ್ಣ ಮಕ್ಕಳು ಏನಾದರೂ ತಿನ್ನುವಾಗ ಅವರು ಎಣ್ಣೆ ಪದಾರ್ಥ ಚೆಲ್ಕೊಳ್ಳೋದಂತೂ ಭಾಳ ಇದನ್ನು ಕಾಮನ್ ಅದೆಲ್ಲ. ಸೊ ಇವಾಗ ನಾವೇನು ಮಾಡೋಣ ಅಂತ ಹೇಳಿದ್ನಂದ್ರೆ, ಆ ಟೈಮ್ ಒಳಗೆ ನಾವು ಏನು ಮಾಡೋಕ್ಕಾಗಲ್ಲ. ಮನೆಗೆ ಬಂದಾದಮೇಲೆ ಒಂದು ಸ್ವಲ್ಪ ಮನೆಯೊಳಗೆ ಯಾವುದಾದ್ರೂ ಪೌಡ್ರ್ ಆಗಿರ್ಬೋದು, ನಾವು ಹಚ್ಕೊಳ್ಳೋದಾಗಿರ್ಬೋದು, ಇಲ್ಲ ಸಣ್ಣ ಮಕ್ಕಳು ಹಚ್ಕೊಳ್ಳೋದಾಗಿರ್ಬೋದು, ಯಾವುದಾದ್ರೂ ಪೌಡ್ರ್. ಸೊ ಇದು ಪೌಡ್ರ್ ಪೌಂಡ್ಸ್ ಪೌಡ್ರ್ ತೊಗೊಂಡಿನಲ್ಲ ನಾನು. ಪೌಂಡ್ಸ್ ಪೌಡ್ರ್ ಅಂತಲೇ ಏನಲ್ಲ, ಮಕ್ಕಳು ಹಚ್ಕೊಳ್ಳೋದಾಗಿರ್ಬೋದು, ಇಲ್ಲ ನಾವು ಬೇರೆದು ಯೂಸ್ ಮಾಡ್ತೀವಿ ಅಂತಂದರೆ ಸೊ ಆ ಪೌಡ್ರ್ ಆಗಿರ್ಬೋದು, ನೀವು ಈ ಥರ ಒಂದು ಸ್ವಲ್ಪ ಹಾಕಿ ಒಂದು 5 ನಿಮಿಷದವರೆಗೂ ವೆಯ್ಟ್ ಮಾಡಬೇಕು ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಫಸ್ಟ್ ಟೈಮ್ ಹಾಕಿದ್ದೆ, ಅದೆಲ್ಲ ಹೀರ್ಕೊಂಡ್ಬಿಡ್ತು ಪೌಡ್ರ್. ಅದಾದಮೇಲೆ ಮತ್ತೆ ಎಣ್ಣೆ ಕಾಣಿಸಕತ್ತೆ. ಇವಾಗ ಅದಾದಮೇಲೆ ನಾನು ಮತ್ತೆ ಇಲ್ಲೇ ಅದ್ರ ಮೇಲೆ ಪೌಡ್ರ್ ಹಾಕಿ, ಸೊ ಈ ಥರ ಫುಲ್ ಪೌಡ್ರನ್ನ ಕಾಣಿಸ್ಬೇಕು ಅದ್ರ ಮೇಲೆ. ಒಂದು 5 ನಿಮಿಷ ಬಿಟ್ಬಿಟ್ರಿ ಫ್ರೆಂಡ್ಸ್ ಈ ಥರ. ಸೊ ಬಿಟ್ಟಾದಮೇಲೆ ಇವಾಗ ನೋಡಿರಿ 5 ನಿಮಿಷ ಆಗೈತಿ. ನಾನು ಅದನ್ನು ಒಂದು ಸ್ಪೂನ್ ಸಹಾಯದಿಂದ ಸೊ ಈ ಥರ ಅದನ್ನೆಲ್ಲ ತೆಗಿಯತ್ತೀನಿ. ಅಂದ್ರೆ ಅದು ಅಂಟ್ಕೊಂಡಿರ್ತೈತಲ್ಲ, ಸೊ ಎಣ್ಣೆ ಎಳ್ಕೊಂಡಿರ್ತೈತಲ್ಲ, ಆ ಪೌಡ್ರ್ ಏನು ನಾವು ಹಾಕಿರ್ತೀವಲ್ಲ, ಅದು ಪೌಡ್ರೆಲ್ಲ ಎಣ್ಣೆ ಎಳ್ಕೊಂಡ್ಬಿಟ್ಟಿರ್ತೈತಿ ಫ್ರೆಂಡ್ಸ್. ಆ ಪೌಡ್ರ್ ಸಹಿತ ನಾನು ತೋರಿಸ್ತೀನಿ ನಿಮ್ಗೆ ಹೆಂಗಾಗಿರ್ತೈತೆ ಅಂತೇಳಿ. ಸೊ ನೋಡ್ಬೋದು, ಎಷ್ಟೆಲ್ಲ ಟೆನ್ಷನ್ ಆಗ್ತಿರ್ತೈತೆ ನಮ್ಗೆ. ಏನಪ್ಪ ಡ್ರೆಸ್ ಮೇಲೆ ಎಣ್ಣೆ ಚೆಲ್ಕೊಂಡ್ಬಿಟ್ವಿ, ಈಗ ಅದ್ರ ಕಲಿ ಹೋಗ್ತಿತ್ತು ಇಲ್ಲೋ ಅಂತೇಳಿ ಡ್ರೈ ಕ್ಲೀನಿಂಗ್ ಕೊಡ್ತೀವಿ. ಸೊ ಅಲ್ಲಿ ಎಷ್ಟೋ ದುಡ್ಡು ತೊಗೋತಾರೆ ನಮಗೆ. ಸೊ ಮನೆ ಒಳಗಿರೋ ಒಂದೇ ಒಂದು ಇಂಗ್ರೀಡಿಯೆಂಟ್ಸಿಂದ ನಾವು ಯಾವ ಥರ ನಮ್ಮ ಡ್ರೆಸ್ಸನ್ನು ನಾವು ಕಾಪಾಡ್ಕೋಬೋದು ಅಂಥೇಳಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತಿ, ಈ ಟಿಪ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಓಕೆ, ಇಲ್ಲಿ ನೋಡ್ಬೋದು ಒಂಚೂರು ಕೂಡ ಎಣ್ಣೆ ಕಲಿಯಿಲ್ಲ ಫ್ರೆಂಡ್ಸ್. ಅದಾದಮೇಲೆ ನೀವು ಚೆನ್ನಾಗಿ ವಾಶ್ ಮಾಡಿಬಿಟ್ರೆ ಆಗೋಯ್ತು. ಸೊ ನೋಡ್ಬೋದು ನೀವು ಇಲ್ಲಿ ಯಾವ ಥರ ಕಾಣತೈತಿ ಅಂತ ಹೇಳಿ ಲೈವ್ ಆಗಿ ತೋರಿಸಿನಿ ನಿಮ್ಗೆ. ಐ ಹೋಪ್ ನಿಮ್ಗೆ ಇದು ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿರಿ, ಭಾಳ ಯೂಸ್ಫುಲ್ ಐತಿ. ಓಕೆನಾ. ಸೊ ಇವಾಗ ಇನ್ನೊಂದು ಟಿಪ್ಪಿಗೆ ಹೋಗೋಣ. ಎಲ್ಲರ ಮನೆಯೊಳಗೂ ಎಲ್ಲರಿಗೂ ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ಸೊ ಅವ್ರಿಗೆಲ್ಲ ಒಂದೇ ಏನು ಕಾಡ್ತಿರ್ತೈತಪ್ಪ ಅಂತ ಹೇಳಿದ್ನಂದ್ರೆ ಡಾರ್ಕ್ ಸರ್ಕಲ್ಸ್. ನಿದ್ದೆ ಸರಿ ಮಾಡಿಲ್ಲ ಅಂತಂದ್ರೂ ಡಾರ್ಕ್ ಸರ್ಕಲ್ಸ್ ಆಗ್ತಾವೆ. ಸೊ ಈ ಥರ ವೀಕ್ನೆಸ್ಸಿಗೂ ಆಗ್ತೈತಿ. ಆ್ಯಂಡ್ ನಾವು ಆ ಕ್ರೀಮ್ ಈ ಕ್ರೀಮ್ ಅಂತ ಹೇಳಿ ಹೊರಗಿಂದೆಲ್ಲ ಕ್ರೀಮ್ ತೊಗೊಂಡು ಬಂದು ಹಚ್ತೀವಿ. ಆ ಟೈಮಿಗೆ ಹೋಗ್ತಿರ್ತೈತಿ, ಬಟ್ ಅದಾದಮೇಲೆ ಮತ್ತೆ ಶುರು ಆಗ್ತಿರ್ತೈತಿ. ಸೊ ಈ ಥರ ನಾವು ದುಡ್ಡನ್ನು ವೇಸ್ಟ್ ಮಾಡಲಾರ್ದ ಯಾವ ರೀತಿ ಮನೆ ಒಳಗಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಬ್ಯೂಟಿನ ಜಾಸ್ತಿ ಮಾಡ್ಕೋಬೋದು ಅಂಥೇಳಿ ಒಂಚೂರಷ್ಟು ನೀವು ಸ್ಟೋರ್ ಮಾಡಿ ಇಡ್ತೀರಾ ಅಂತೇಳಿದ್ರೆ ಸ್ಟೋರ್ ಮಾಡಿ ಇಟ್ಕೋಬೋದು. ಬಟ್ ನಾನು ಅದಕ್ಕೆ ರೆಫರ್ ಮಾಡೋಂಗಿಲ್ಲ. ಏನಪ್ಪ, ಒಂದೆರಡೇ ಇಂಗ್ರೀಡಿಯೆಂಟ್, ಅರ್ಶಿನ ಪುಡಿ, ಆಮೇಲೆ ಹೇರ್ ಆಯಿಲ್. ಎಲ್ಲರ ಮನೆಯೊಳಗೂ ಇರ್ತೈತಲ್ಲ ಹೇರ್ ಆಯಿಲ್. ಯಾವುದಾದ್ರೂ ಹೇರ್ ಆಯಿಲ್ ಹಾಕ್ರಿ ನೀವು. ಆಲ್ಮಂಡ್ ಆಗಿರ್ಬೋದು, ಇದಾಗಿರ್ಬೋದು, ಪ್ಯಾರಾಶೂಟ್ ಆಗಿರ್ಬೋದು, ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಒಂದು 3-4 ಡ್ರಾಪ್ ಹಾಕಿ ಕಲಿಸಿ ನಿಮ್ಮ ಕಣ್ಣಿನ ಸುತ್ತ ರಾತ್ರಿ ಮಲಗುವಾಗ ಕಣ್ಣಿನ ಸುತ್ತ ಅಪ್ಲೈ ಮಾಡಿಕೊಂಡು ನೀವು ಮಲಗಿ ನಾಳೆ ಬೆಳಗ್ಗೆ ಎದ್ದು ಸೊ ಮುಖ ವಾಶ್ ಮಾಡ್ಕೊಂಡ್ರೆ ಆಯಿತು. ಈ ಥರ ನೀವು ಡೈಲಿ ಮಲಗುವಾಗ ಸೊ ಮಾಡಿ ನೋಡಿರಿ, ನಿಮ್ಗೆ ಒಂದೇ ವಾರದಲ್ಲಿ ರಿಸಲ್ಟ್ ಗೊತ್ತಾಗ್ತೈತಿ. ಯಾವುದೂ ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡಿ ಆ ಕ್ರೀಮ್ ಈ ಕ್ರೀಮ್ ಹಚ್ಚಿದರೆ ಕೆಲವೊಬ್ರಿಗೆ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಕೂಡ ಇರ್ತೈತಿ. ಇದೊಂದೇ ನೀವು ಟ್ರೈ ಮಾಡಿ ಹೇಳ್ರಿ ಫ್ರೆಂಡ್ಸ್ ನನಗೆ. ನೋಡಿರಿ, ಇಲ್ಲಿ ನಾನು ತೋರ್ಸಾತೀನಿ, ಕೈಗೆ ಹಚ್ಚಿ ತೋರ್ಸಾತೀನಿ ಅಷ್ಟೆ. ಬಟ್ ನೀವು ಒನ್ ಟೈಮ್ ಟ್ರೈ ಮಾಡಿ ನೋಡಿರಿ, ನಿಮಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಆ್ಯಂಡ್ ಇದನ್ನು ನೀವು ಕಂಟಿನ್ಯೂ ಮಾಡ್ತೀರಿ. ಇದನ್ನು ನೀವು ಮಲ್ಗೋವಾಗ ಡೈಲಿ ಮಾಡಿಕೊಂಡ್ರೆ ಬೆಸ್ಟ್. ಒಂದು ಸ್ವಲ್ಪ ಕೈ ಒಳಗೆ ತೊಗೊಂಡು ನೀವು ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು ಫ್ರೆಂಡ್ಸ್. ಸ್ಟೋರ್ ಮಾಡಿ ಇಡೋಕ್ಕಿಂತ ಈ ಥರ ಮಾಡಿರಿ, ಫ್ರೆಶ್ ಆಗಿರ್ತೈತಿ ಅಂತ ನಾನು ಹೇಳ್ತೀನಿ. ಈ 2 ಟಿಪ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಮತ್ತು ನಾಳೆ ಒಂದು ಹೊಸ ಟಿಪ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.